ಕರಾವಳಿ ಭಾಗದಲ್ಲಿ ನೈತಿಕ ಪೊಲೀಸ್ ಗಿರಿಯಿಂದಲೇ ಒಂದಷ್ಟು ಕೋಮು ಗಲಭೆಗಳು ಕೋಮು ದ್ವೇಷಗಳು ಆಗ್ತಿರ್ತಕ್ಕಂಥದ್ದು. ಅಲ್ಲಿ ಮಾರಲ್ ಪೊಲೀಸಿಂಗ್ ಆಗ್ತಿದೆ ಅಂತ ಹೇಳಿದ್ರೆ ಪೊಲೀಸ್ ವ್ಯವಸ್ಥೆ ಇದೆಯಾ ಅಂತೇಳಿ ಅನುಮಾನ ಕೂಡ ವ್ಯಕ್ತವಾಗ್ತಕ್ಕಂಥದ್ದು. ಅದಿರ್ಬೋದು. ಈಗ ಕಾಂಗ್ರೆಸ್ನ ಗೆಳೆಯರು ಹೇಳಿದರು ನಾವು ಸುಭದ್ರ ಸರ್ಕಾರ ಅಂತ ಹೇಳಿದರು. ಅದು ಕಾಂಗ್ರೆಸ್ ಇರಲಿ BJP ಇರಲಿ, ಅಲ್ಲಿ ಕೋಮು ಗಲಭೆಗಳಾಗ್ತವೆ, ಕೋಮು ದ್ವೇಷದ ಕೊಲೆಗಳಾಗ್ತವೆ, ಪರಸ್ಪರ ದ್ವೇಷದ ಕೊಲೆಗಳಾಗ್ತವೆ, ಇವನು ಮಾಡಿದ್ರೆ ಅದಕ್ಕೆ ಪ್ರತಿಕಾರದ ಕೊಲೆಗಳಾಗ್ತವೆ. ಎಲ್ಲದಕ್ಕೂ ಕೂಡ ಅಲ್ಲಿರ್ತಕ್ಕಂಥ ರಾಜಕೀಯ ಪಕ್ಷಗಳು ಕೂಡ ಹೊಣೆಗಾರಾಗಿರ್ತಕ್ಕಂಥದ್ದು. ಕರಾವಳಿ ಭಾಗದ ನೈತಿಕ ಪೊಲೀಸ್ ಗಿರಿ ಇಲ್ಲ ಒಂದು ಕಡೆ ನಿಂತರೆ ಒಂದಷ್ಟು ಅಲ್ಲಿ ಒಂದು ಹಿಂದೂ ಹುಡುಗ ಮುಸ್ಲಿಂ ಹುಡುಗಿ ಜೊತೆ ಮಾತನಾಡೋಂಗಿಲ್ಲ, ಮುಸ್ಲಿಂ ಹುಡುಗಿ ಹಿಂದೂ ಹುಡುಗ ಜೊತೆ ಮಾತಾಡೋಂಗಿಲ್ಲ, ಅದಕ್ಕಾಗಿ ಟೀಮು ಇವರೆಲ್ಲರೂ ಅದು ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, STP ಇರ್ಬೋದು, ಈ ಎಲ್ಲೊಂದು ಕಡೆ ಕೋಮು ದ್ವೇಷ ಹಿಂದೂ ಮುಸ್ಲಿಂ ನಡೆ ಜಗಳ ಆಗ್ತಾರಲ್ಲ, ಅವ್ರು ಯಾರ್ಯಾರು ಅವ್ರನ್ನ ಪುಂಡ್ರು ಅಂತ ಕರಿಬೋದು, ಅವ್ರನ್ನ ಮಾಫಿಯಾ ಅಂತ ಕರಿಬೋದು. ಅವರೇ ಈ ದ್ವೇಷವನ್ನು ಹಚ್ಚುವ ಮುಖಾಂತರ ಸಮಾಜದ ಶಾಂತಿಯನ್ನು ಕದರ್ತಿದ್ದಾರೆ. ಇವರಿಗೆಲ್ಲರಿಗೂ ಪಾಠ ಯಾರು ಕಲಿಸ್ಬೇಕಾಗಿದೆ? ಇವತ್ತು BJP ಒಂದು ವಿಷಯನ ಯಾವಾಗ ಜಾತಿ ಕುಲದಲ್ಲಿ ಬಿಡ್ತಾರೆ, ಜಾತಿ ಕುಲ ಅನ್ನೋದು ತೆಗಿತಾರೆ ಅವರು, ಆ ಟೈಮ್ನಲ್ಲಿ ಯಾವಾಗ ಇವರು ಹುಡುಗ ಹುಡುಗಿ ಮೇಲೆ ಅದು ಇದ್ರದ್ದು ಇಲ್ದಿರೋ ಕಥೆಗಳೆಲ್ಲ ಮಾಡಿ ಅವ್ರಿಗೆ ಕೊಲೆಗಳು ಮಾಡೋ ಅವಕಾಶ ಇದ್ದರೆ ಸೊ ಅದಕ್ಕೆ ಪೊಲೀಸವರು ಕ್ರಮ ತೊಗೊಬೇಕು. ಪೊಲೀಸವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರು ಯಾರೋ ದುಡ್ಡು ಕೊಟ್ಟ ಅಂದ್ಬಿಟ್ಟು ಅವರು ಹಿಂದೆ ಹೋಗ್ಬಿಡ್ತಾರೆ. ಈ ಥರ ಎಲ್ಲ ಮಾಡಬಾರ್ದು. ಅವರು ಕರೆಕ್ಟಾಗಿ ಅವ್ರಿಗೆ ಶಿಕ್ಷೆ ಕೊಡಬೇಕು. ಅವ್ರಿಗೆ ಶಿಕ್ಷೆ ಕೊಟ್ಟು ಒಳಗಡೆ ಹಾಕಿದರೆ ಅವ್ರು ಒಬ್ಬರಿಗೆ ಪಾಠ ಕಲಿಸಿದಾಗ ಇನ್ನೊಬ್ಬನು ಕಲಿತಾನೆ. ಸೊ ಇದೆಲ್ಲ ಮಾಡ್ತಾ ಇಲ್ಲ. ಎಲ್ಲ ಏನಾಗ್ತಾಯಿದೆ ಅಂದರೆ ದ್ರೋಹ ಮಾಡ್ತಾಯಿದ್ದಾರೆ. ಪೊಲೀಸವರು ಕೂಡ ದ್ರೋಹ ಮಾಡ್ತಾಯಿದ್ದಾರೆ ಇವತ್ತು. ಸರ್, ಹಿಂದೂ ಮುಸ್ಲಿಂ ಹೌದು, ಏನಿದು ಕರಾವಳಿ ಭಾಗದಲ್ಲಿ ಜನರಿಗೆ ಪಾಪದ ಜನರು ಏನು ಮಾಡಿದ್ದಾರೆ ರೀ? ಎಲ್ಲ ಸತ್ತಿರೋರ ಕುಟುಂಬಗಳು ನೋಡಿ, ಎಲ್ಲರೂ ಕೂಡ ಬಡವರಿದ್ದಾರೆ ಸರ್. ಎಲ್ಲರೂ ಕೂಡ ದ್ವೇಷದ ರಾಜಕೀಯಕ್ಕೆ ಬಲಿಯಾಗಿರ್ತಕ್ಕಂಥದ್ದು. ಎಲ್ಲರೂ ಕೂಡ ರೌಡಿ ಶೀಟರ್ಸ್ ಆಗಿರೋದು ಬೇರೆ ಬೇರೆ ಕಾರಣಕ್ಕೆ. ಇದೇ ಮುಂದುವರೆದ್ರೆ ಕರಾವಳಿಯಲ್ಲಿ ಯಾರು ಬಿಸ್ನೆಸ್ ಮಾಡ್ತಾರೆ? ಕರಾವಳಿಗೆ ಹೋಗಿ ಯಾರು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ? ಕರಾವಳಿಯಲ್ಲಿ ಯಾರು ಜನಸಾಮಾನ್ಯರು ಯಾಕೆ ಪ್ರವಾಸೋದ್ಯಮ ಯಾಕೆ ಹೋಗ್ತಾರೆ? ಎಲ್ರಿಗೂ ಭಯ ಇರಲ್ವಾ? ದಕ್ಷಿಣ ಕನ್ನಡದಲ್ಲಿ ರಾಜಕಾರಣಿಗಳು ಅಂದರೆ BJPಗರು ಮತ್ತು ಕಾಂಗ್ರೆಸ್ಸಿಗರು ತಮ್ಮ ರಾಜಕೀಯದ SDP ಅಂತ ಒಂದಿದೆ, ಹೌದು, ಅವರ ರಾಜಕೀಯ ದಾಹಕ್ಕೋಸ್ಕರ ಇವತ್ತು ಯುವಕರ ರಕ್ತವನ್ನು ಕುಡಿತಾ ಇದ್ದಾರೆ. ಕೋಮು ಗೆಲುವೆ ಮತ್ತು ಕೋಮು ಬೆಂಕಿಯನ್ನು ಹಚ್ಚುವ ಮುಖಾಂತರ ಅವರ ರಕ್ತವನ್ನು ಹೀರ್ತಾ ಇದ್ದಾರೆ. ಅವ್ರ ಪ್ರಾಣದ ಜೊತೆ ಚೆಲ್ಲಾಟ ಆಡ್ತಿದ್ದಾರೆ, ಬಡವರ ಜೀವನ ಜೊತೆ ಚೆಲ್ಲಾಟ ಆಡ್ತಿದ್ದಾರೆ ಅಂತ ಹೇಳಿದರೆ ತಪ್ಪಾಗಲಾರ್ದು. ಇವತ್ತಿನ ಪರಿಸ್ಥಿತಿ ಯಾವ ಮಟ್ಟಿಗೆ ನಿರ್ಮಾಣ ಆಗಿದೆ ಅಲ್ಲಿ ಅಂತಂದರೆ, ಒಂದು ರಸ್ತೆ ಅಪಘಾತ ಆದರೂ ಕೂಡ ಅದು ಇವರು ಏನೋ ಹಿಂದೂಗಳಿಂದ ಆಯಿತಾ ಮುಸ್ಲಿಮಿಂದ ಆಯಿತಾ, ಗುದ್ದಿದವನು ಹಿಂದೂನಾ ಅಥವಾ ಸತ್ತವನು ಮುಸ್ಲಿಮಾ ಅಂತ ಹೇಳಿ ನೋಡೋ ಒಂದು ಮಟ್ಟಿಗೆ ದುಸ್ಥಿತಿಗೆ ಇವತ್ತು ತಳ್ಳಲ್ಪಟ್ಟಿದ್ದಾರೆ. ಹಾಗಾಗಿ ಇವತ್ತೇನು ನಮ್ಮ ದಕ್ಷಿಣ ಕನ್ನಡದ ನಾಗರಿಕರಿದ್ದೀರಿ, ಕೊಳೆಗಡಗರ ಜಿಲ್ಲೆ ಅಂತೇಳಿ ಹೆಸರಾಗದ ದಿನಗಳು ಭಾಳ ದೂರದಲ್ಲಿಲ್ಲ. ಹಾಗಾಗಿ ಈ ಕೂಡಲೇ ನಮ್ಮ ಜನರು ಏನದನ್ನು ಅರ್ಥ ಮಾಡ್ಕೊಬೇಕಾಗಿದೆ. ಅವರ ಒಂದು ರಾಜಕೀಯ ಲಾಭಕ್ಕೋಸ್ಕರ ನಮ್ಮ ಒಂದು ಯುವಕರ, ನಮ್ಮ ಒಂದು ಜನರ, ನಮ್ಮ ಒಂದು ಮಕ್ಕಳ ಜೀವನ ಜೊತೆ ಚೆಲ್ಲಾಟ ಆಡ್ತೀರಂತೇಳಿ ಈ ಕೂಡಲೇ ಎಚ್ಚೆತ್ಕೊಬೇಕಾಗಿದೆ. ಇಲ್ಲ ಅಂತಂದರೆ ಬರೀ ನಮ್ಮ ಆ ಜಿಲ್ಲೆಗೆ ಮಾತ್ರ ಇಲ್ಲ, ಇಡೀ ಕರ್ನಾಟಕಕ್ಕೆ ಆರ್ಥಿಕವಾಗಿ ಮತ್ತು ಅಭಿವೃದ್ಧಿಯಲ್ಲಿ ಕುಂಠಿತ ಹೊಂದುವಂತಹ ಎಲ್ಲ ಒಂದು ಲಕ್ಷಣಗಳು ಕಂಡು ಬರ್ತವೆ. ಬೆಂಗಳೂರು ಬಿಟ್ಟರೆ ಒಂದಷ್ಟು ಅತಿ ಹೆಚ್ಚು ತೆರಿಗೆ ಕೊಡ್ತಕ್ಕಂಥದ್ದು ಕರಾವಳಿ ಭಾಗ. ಮೀನುಗಾರಿಕೆ ಇರ್ತಕ್ಕಂಥದ್ದು ಪ್ರಮುಖವಾಗಿ ಅಲ್ಲಿ ಬಂದರಿರೋ ಕಾರಣಕ್ಕಾಗಿ ಎಲ್ಲ ಒಂದು ಕಡೆ ಈ ಥರ ಕೋಮು ಗಲಭೆಗಳು, ಕೋಮು ದ್ವೇಷಗಳು, ಬಲಿಗಳಾಗ್ತಾಯಿದ್ರೆ ಯಾರು ಅಲ್ಲಿ ವ್ಯಾಪಾರ ಮಾಡೋಕ್ಕೆ ಇಷ್ಟಪಡ್ತಾರೆ? ಇಷ್ಟಪಡೋದಲ್ಲ, ಭಯ ಶುರುವಾಗ್ತಿದೆ ಅಲ್ಲಿ ಜನಗಳಿಗೆ. ಇವಾಗ ಅಲ್ಲಿ ಜನಕ್ಕೆ ಭಯ ಶುರುವಾಗ್ತಿದೆ. ಒಂದು ಹಿಂದೂ ಸತ್ರ ಒಂದು ಮುಸ್ಲಿಂ ಸಾಯ್ತಾನೆ, ಒಂದು ಮುಸ್ಲಿಂ ಸತ್ರ ಒಂದು ಹಿಂದೂ ಸಾಯ್ತಾನೆ. ಇದು ರಾಜಕೀಯದ ಅವರ ಪರಮಾವಧಿ. ಇದು ಅವರು ರಾಜಕೀಯಕ್ಕೋಸ್ಕರ ಬಡ ಮಕ್ಕಳುಗಳ ಪ್ರಾಣ ತೆಗಿತಾ ಇದ್ದಾರೆ. ಇವ್ರು ಹೇಳ್ದಂಗೆ ರಕ್ತ ಕುಡಿತಾ ಇದ್ದಾರೆ ಅವರು. ಇದನ್ನೆಲ್ಲ ನೋಡಿಕೊಂಡು ನಮ್ಮ ಗೃಹ ಸಚಿವರು ಸುಮ್ಮನೆ ಇದ್ದಾರೆ. ಅವ್ರ ಯೋಚನೆ ಏನು ಗೊತ್ತಾ? ಅರಣ್ಯರವ್ಗೆ ಚಿನ್ನ ಕೊಡಿಸೋದು, 50 ಲಕ್ಷ ಕ್ಯಾಶ್ ಕೊಡೋದು, ಇಡೀ ರೈಡಾಗ ಅವ್ರ ಚಿನ್ನದ ಯೋಚನೆ ಇದೆ. ಇಂಥ ಗೃಹ ಸಚಿವರು ಇರೋದ್ರಿಂದನೇ ಇಷ್ಟು ಕೊಲೆಗಳಾಗೋದಕ್ಕೆ ಕಾರಣ ಅಂತ ನಾನು ಹೇಳ್ತೀನಿ. ಮೊದಲು ಅವ್ರು ರಾಜೀನಾಮೆ ಕೊಟ್ಟೋಗಿ ಆರಾಮಾಗಿ ಇಟ್ಕೊಳ್ಳಿ. ಬೇರೆ ಯಾರಾದರೂ ಮಾಡೋರು ಅನುಕೂಲ ಮಾಡಿ ನಮ್ಮ ಅನುಕೂಲ ಮಾಡಿಕೊಡೋ ಅಂಥ ಗೃಹ ಸಚಿವರು ನಮಗೆ ಬರಲಿ. ಸರ್ಕಾರ ಯಾಕೆ ಇದ್ರ ಬಗ್ಗೆ ಯೋಚನೆ ಮಾಡದೆ ಸುಮ್ಮನೆ ಇದೆ? ಇದು ಎಲ್ಲ ಸಾಯ್ತಾ ಇದ್ರು, ಅವ್ರಿಗೆ ಯೋಚನೆನೇ ಇಲ್ಲ. ಏನದು ಧರ್ಮದ ದಳ್ಳುರಿ ಅಲ್ಲಿ ಹತ್ತಿ ಉರಿತಾ ಇದೆ. ಇವ್ರು ನೋಡ್ಕೊಂಡು ಸುಮ್ಮನೆ ಇದ್ದಾರಲ್ಲ, ಇಂಥ ಸಚಿವರು ನಮಗೆ ಬೇಕಾ? ಸುಮ್ಮನೆ ಇರ್ರಿ. ಇಷ್ಟೆಲ್ಲ ಆಗ್ತಾ ಇದೆ ಗೊತ್ತಾಗಲ್ವ ನಿಮಗೆ? ನಿಮ್ಮ ಸರ್ಕಾರಕ್ಕೆ ಮಾತಾಡ್ರಿ ನೀವು. ನಿಮ್ಮ ಸಚಿವರಿಗೆ ಹೇಳ್ರಿ, ಇಲ್ಲಿ ಸಾಯ್ತಾ ಇದ್ದಾರೆ. ನಿಮ್ಮಿಂದ ಅವರಿಂದ ಇವರು ಜನ ಸಾಯ್ತಾ ಇದ್ದಾರೆ. ಅಲ್ಲಿ ಕೊಲೆ ಎಂತ ಚಿಕ್ಕ ಕರಾವಳಿ ಪ್ರದೇಶ ಅಂದ್ರೆ ಜನಕ್ಕೆ ಸ್ವರ್ಗತ್ತರ. ಅದು ಇವತ್ತು ಕೊಲೆ ರಾಜ್ಯ ಆಗಿದೆ. ಇದನ್ನ ಯಾರಿಗೆ ಕೇಳ್ತಾರೆ? ಎಲ್ಲಿ ಬಾಯಿ ಮುಚ್ಕೊಂಡಿದ್ದೀರಾ? ನಾನ್ ಮಾತಾಡ್ದಾಗ ಮಾತಾಡ್ತೀರಾ? ನಿಮ್ಮ ಸಚಿವರಿಗೂ ಕೇಳ್ರಿ ಫಸ್ಟ್.
ಹಿಂದೂ ಇರ್ಬೋದು, ರಾಜಕಾರಣಿ ಇರ್ಬೋದು, ಮುಸ್ಲಿಂ ಇರ್ಬೋದು, ಇವರಿಂದಲೇ ಅರ್ಧ ಇಡೀ ಕರಾವಳಿಗೆ ಇವತ್ತು ಬೆಂಕಿ ಹತ್ತಿರೋದಲ್ವಾ? ಇದಕ್ಕೇನು ಮಾಡ್ಬೇಕು? ಇದಕ್ಕೆ ನಾನು ನಂಜುಂಡಸ್ವಾಮಿ, ನಾನು ಯಾವುದೋ ಪಕ್ಷದ ಪರವಾಗಲ್ಲ, ನಾನು ಜನಗಳ ಪರವಾಗಿ ಮಾತಾಡ್ತಾ ಇರೋದು. ಕಾಂಗ್ರೆಸ್ ಆಗಲಿ, ಬಿ ಜೆ ಪಿ ಆಗಲಿ, ಜೆ ಡಿ ಎಸ್ ಆಗಲಿ, ಎಸ್ ಡಿ ಪಿ ಆಗಲಿ, ಎಲ್ಲ ಒಂದು ನಾಣ್ಯದ ಮುಖಗಳಿದ್ದಂತೆ. ಯಾಕೆ ಅಂತಂದರೆ ಒಬ್ಬ ಮುಸ್ಲಿಮ್ಸು ಒಬ್ಬ ಹಿಂದೂ ಅಂತ ಅಂದ್ಕೊಂಡು ಅವರವರ ಈ ಜಾತಿಗೋಸ್ಕರ ಇನ್ನೊಬ್ಬನ ಸಾಯಿಸಿ ರಾಜಕೀಯದಲ್ಲಿ ಈ ಬಡಬಗ್ಗರನ್ನ ತಮ್ಮ ಕೆಲಸಕ್ಕೆ ಉಪಯೋಗಿಸ್ಕೊಂಡು ಅವ್ರ ಅಮಾಯಕರನ್ನ ಬಲಿ ಕೊಡೋಕ್ಕೆ ಇವರು ರಾಜಕೀಯ ಪಕ್ಷದ ನಾಯಕರು. ಯಾವುದೊಬ್ಬ ರಾಜಕೀಯ ವ್ಯಕ್ತಿಯ ಮಕ್ಕಳು ಸತ್ತಿದಾರ? ಸತ್ತಿಲ್ಲ. ಯೋಚನೆ ಮಾಡಿ ನೀವು. ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಇಡೀ 32 ರಾಜ್ಯಗಳಲ್ಲಿ ಅತ್ಯಂತ ಶಾಂತಿ ರಾಜ್ಯ ಅಂದರೆ ಕರ್ನಾಟಕ. ಅದರಲ್ಲೇ ಈ ಕೋಮುವಾದಿ ಸೃಷ್ಟಿಯಾಗಿ ಹಿಂಗೆ ತೊಂದರೆ ಆಗ್ತಾಯಿದೆ. ಇದು ಬಿ ಜೆ ಪಿ ಆಗಲಿ, ಕಾಂಗ್ರೆಸ್ ಆಗಲಿ, ಆ ಪಕ್ಷದ ಬಗ್ಗೆ ಅಂತಲ್ಲ. ಜನಗಳು ಎಲೆಕ್ಷನ್ ಟೈಮಲ್ಲಿ ಉಪಯೋಗಿಸ್ಕೊಂಡು ಅವ್ನು ಕ್ಯಾನ್ವಸ್ ಮಾಡಿದಾಗ ಗೆದ್ದವರು ಸೋತವ್ರನ್ನ ಗೆದ್ದವ್ರು ಸಾಯಿಸೋದು, ಸೋತವರು ಸುಮ್ಮನೆ ಮನೇಲಿ ಕೂತಿರ್ತಾರೆ ಸೈಲೆಂಟಾಗಿ, ಅಂಥವ್ರು ಹುಡುಕ್ತಾರೆ ಯಾಕೆ ಕ್ಯಾನ್ವಸ್ ತನಪರ್ಗೆ ಮಾಡಿಲ್ಲ ಅಂತ. ಇಂಥ ಕೋಮುವಾದಿ ನಮ್ಮ ರಾಜ್ಯದಲ್ಲಿ ನಿಲ್ಲಬೇಕು. ಆಮೇಲೆ ಪೊಲೀಸ್ ಇಲಾಖೆಗಳಲ್ಲಿ ಆ ರಾಜ್ಯದ ಯಾವುದೇ ಒಬ್ಬ ಅಧಿಕಾರಿ, ಡಿ ಸಿ ಬಿ ಆಗಲಿ, ಎ ಸಿ ಪಿ ಆಗಲಿ, ಅಲ್ಲಿ ಅವ್ರು ಇರಬಾರ್ದು. ಬೇರೆ ಜಿಲ್ಲೆಯವರು ಅಲ್ಲಿರಬೇಕು, ಅಲ್ಲಿ ಅವ್ರು ಇಲ್ಲಿರಬೇಕು. ಆಗ ಅಲ್ಲಿನ ಕಾನೂನು ಕರೆಕ್ಟಾಗಿ ಗೊತ್ತಾಗುತ್ತೆ. ಆಗ ಅವ್ನು ಮುಸ್ಲಿಮ್ಸು, ಹಿಂದೂನು ಅಂದ್ಕೊಂಡು ಅವನ್ನ ಏನು ಶಿಕ್ಷೆ ಕೊಡಬೇಕು, ಪೊಲೀಸರು ಸರಿಯಾದ ಕಾನೂನು ತಗೋಬೇಕು. ಈಗ ಗೃಹ ಸಚಿವರು ಗಂಡು ಸ್ಥಾನದಲ್ಲಿ ಶಿಕ್ಷೆ ಕೊಡೋಕ್ಕೆ ಒಂದು ಎಕ್ದು ಹೋರಾಟ ಮಾಡಬೇಕು. ಅವರು ಗೃಹ ಮಂತ್ರಿ ಆಗಲಿ, ಸಿ ಎಂ ಆಗಲಿ, ಡಿ ಕೆ ಶಿವಕುಮಾರ್ ಆಗಲಿ. ಇದು ನಮ್ಮ ಪಕ್ಷ, ಇದು ನಮ್ಮದು ರಾಜ್ಯ ಅಂತ ಅನ್ಕೋಬೇಕು. ನಮ್ಮ ಪಕ್ಷದಲ್ಲಿ ಎಲ್ಲ ಒಳ್ಳೆ ತಿಳ್ಕೋಬಾರ್ದು. ನಿಮಗೆ ಬುಡಿಕೆ ಕೊಳ್ಳಿಯವರು ನಿಮ್ಮ ಪಕ್ಷದಲ್ಲಿದ್ದಾರೆ, ಆದರೆ ಅಮಾಯಕರು ಮಾತ್ರ ಸಾಯ್ತಿದ್ದಾರೆ. ಇದಕ್ಕೆ ಒಳ್ಳೆ ಕಾನೂನು ಉಪಯೋಗಿಸ್ಕೊಂಡು ಯಾರು ಕೊಲೆ ಆಗ್ತಾರೆ ಅಮಾಯಕರೇ, ಅವ್ರ ಮನೆಗೆ ಯಾರು ನೋಡಲ್ಲ. ಯಾವುದೇ ಒಬ್ಬ ರಾಜನಾಥ್ ಸಿಂಗ್ ಆಗಲಿ, ಯಡಿಯೂರಪ್ಪ ಆಗಲಿ, ಡಿ ಕೆ ಶಿವಕುಮಾರ್ ಆಗಲಿ, ಸಿದ್ದರಾಮಯ್ಯ ಆಗಲಿ, ಇನ್ನು ಪರಮೇಶ್ವರ ಆಗಲಿ, ಅವ್ರ ಮಕ್ಕಳುಗಳು ಯಾರು ಸತ್ತಿಲ್ಲ. ಈ ಬಾವುಟ ಕಟ್ಕೊಂಡಿರ್ತಲ್ಲ, ಕಾಂಗ್ರೆಸ್ಗೆ ಜೈ, ಬಿ ಜೆ ಪಿಗೆ ಜೈ, ಜೆ ಡಿ ಸಿ ಅಂತಾರಲ್ಲ, ಅಂಥವ್ರು ಸತ್ತಿರೋದು. ಇದು ಸರಿಯಾದ ಕಾನೂನು ಶಿಕ್ಷೆ ಕೊಡ್ಬೇಕಂತ ನಾನು ಕೇಳ್ತೀನಿ. ಸತ್ಯವಾದ ಮಾತಾಡಿದ್ರು. ಎಷ್ಟೋ ಮನೆ ಸೂತಕದ ಮನೆಗಳಾಗಿದ್ದಾವೆ. ರಾಜಕಾರಣಿಗಳ ಪ್ರವೋಕ್ ಮಾಡ್ತಾನೇ ಇರ್ತಾರೆ. ಈಗ ಈ ಕೊಲೆ ಯಾರ್ಯಾರಾಗಿದ್ದಾರೋ ಅವ್ರ ಮನೆಗಳಿಗೆಲ್ಲ ಅವರೇ ಆದಾಯದ ಸೂತ್ರಧಾರರಾಗಿರ್ತಾರೆ. ಅವರು ದುಡ್ಕೊಂಬಂದು ಹಾಕಿದ್ರೆ ಮಾತ್ರ ಅವ್ರ ಅಪ್ಪ ಅಮ್ಮ ಅಕ್ಕ ತಂಗಿಗಳ ಸಂಸಾರ ನಡೆಯೋ ಅಂಥದ್ದು. ಈಗ ಅವರೇ ಇಲ್ಲ ಅಲ್ಲಿ. ಅದು ಒಂದು ವಿದ್ಯಾವಂತರ ನಾಡು, ಓಕೆ, ಪ್ರಜ್ಞಾವಂತರ ನಾಡು ಅಲ್ಲ ಅಂತ ನಾನು ಹೇಳ್ತೀನಿ. ಅದನ್ನ ಅಲ್ಲಿ ಧರ್ಮದ ಊರಲ್ಲಿ ದರ್ಪದ ನಾಯಕ ಯಾರು ಅಂತ ಅವ್ನು ಈಚೆಗೆ ಬಂದಿಲ್ಲ. ಅವ್ರನ್ನೆಲ್ಲ ಹಿಡಿದು ಸಿಡಿಐ ತನಿಖೆಗೆ ಒಪ್ಪಿಸಿದ್ರೆ ಮಾತ್ರ ಅಲ್ಲಿ ಈ ಪ್ರಕರಣಗಳು ಬರೋದು. ಮಾಫಿಯಾಯಿಂದ ಕೊಲೆ ಆಗ್ತಿದೆಯಾ, ಧರ್ಮದ ಕಿಚ್ಚಿನಿಂದ ಕೊಲೆ ಆಗ್ತಿದೆಯಾ, ಅಥವಾ ರಾಜಕೀಯ ಪಕ್ಷಗಳಿಂದ ಕೊಲೆ ಆಗ್ತಿದೆಯಾ? ಪ್ರಕಾರ ಯಾವ ತರ ಕೊಲೆ ಆಗ್ತಿದೆ ನೀವು ಪ್ರಶ್ನೆ ಮಾಡ್ತಾ ಇದ್ದೀರಾ? JDS ಆಗ್ಬೋದು, ಬಿಜೆಪಿ ಆಗ್ಬೋದು, SDPI ಆಗ್ಬೋದು, ಕಾಂಗ್ರೆಸ್ ಆಗ್ಬೋದು. ಇವತ್ತು ಕಾಂಗ್ರೆಸ್ ಅನ್ನು ನಂಬಿ ಮುಸ್ಲಿಂ ವಿಭಾಗದವರು ಅವರಿಗೆ ವೋಟ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ನವರು ಮುಸ್ಲಿಂ ವಿಭಾಗಕ್ಕೆ ರಕ್ಷಣೆಯಾಗಿ ನಿಂತಿಲ್ಲ. ಅದು ಒಂದು ಹಿಂದೂಗಳು ಸತ್ತಾಗ ಅದು ಸಾವು ಸಹಜ. ಮುಸ್ಲಿಮರಲ್ಲಿ ಯಾರಾದ್ರೂ ಒಬ್ಬರು ಸತ್ತಾಗ ಅದು ಘೋರವಾದ ಸಾವು. ಯಾಕೆಂದ್ರೆ ಇವ್ರನ್ನ ಹಿಡ್ದಿರ್ತಾರೆ, ಹಿಂದೂಗಳನ್ನ ಯಾರು ಹಿಡ್ದಿರಲ್ವಾ? ಸಾವಿನಲ್ಲಿ ರಾಜಕೀಯ ಮಾಡುವುದನ್ನು ನಿಲ್ಲಿಸಬೇಕು. ಮಾಫಿಯಾಗಳಿಂದ ಅದು ಕೊಲೆಗಳಾಗಂಗಿದ್ರೆ ಅದನ್ನು ಸಹಿತ ತಡಿಬೇಕು. ಸರ್, ಪ್ರಚೋದನಕಾರಿ ಭಾಷಣಗಳನ್ನು ಯಾವಾಗ ನಿಲ್ಲಿಸ್ತಾರೆ ಸರ್ ಇವರು? ಅದು ಎಸ್ ಡಿ ಪಿ ಇರ್ಬೋದು, ಕಾಂಗ್ರೆಸ್ ಇರೋದು, ನಿಮ್ಮ ಬಿ ಜೆ ಪಿ ಇರೋದು. ಪ್ರಭಾಕರ್ ಭಟ್ರು ಕುಟುಂಬದವರು ಸರ್ ಯಾರಾದರೂ ಈ ಥರ ಬೀದಿಯಲ್ಲಿ ನಿಂತು ಹೋರಾಟ ಮಾಡಿದ ಅದರ ಒಂದು ಉದಾಹರಣೆ ಕೊಡಿ ಸರ್. ನಳಿನ್ ಕುಮಾರ್ ಮಕ್ಕಳು ಈ ರೀತಿ ಯಾವ್ದಾರು ಒಂದು ಹೋರಾಟ ಮಾಡಿದ ಉದಾಹರಣೆ ಕೊಡಿ. ನಿಮ್ಮಂಥವ್ರು ಪಾಪ ಬೀದಿಯಲ್ಲಿ ಬಂದು ಹೋರಾಟವನ್ನು ಮಾಡ್ತೀರಾ, ಕೊನೆಗೆ ಜಾತಿ ಹೆಸರಿನಲ್ಲಿ, ಧರ್ಮದ ಹೆಸರಲ್ಲಿ, ಕೋಮು ಭಾಷಣದ ಹೆಸರಲ್ಲಿ ಪ್ರಚೋದನೆಯಾಗಿ ಪ್ರವೋಕ್ ಹಾಕಿ ಯಾರನ್ನ ಹೊಡೆದು ಬರ್ತೀರಾ, ಕಡಿದು ಬರ್ತೀರಾ, ಅವ್ರ ಫ್ಯಾಮಿಲಿ ಬೀದಿಗೆ ಬೀಳುತ್ತೆ. ನಂತರ ಅದನ್ನು ಅವರು ಪ್ರವೋಕ್ ಆಗಿ ಪರಿಣಾಮವಾಗಿ ನಿಮ್ಮನ್ನು ಕೊಲೆ ಮಾಡ್ತಾರೆ. ಇಂಥ ಸ್ಥಿತಿ ದಕ್ಷಿಣ ಕನ್ನಡದಲ್ಲಿ ಇದೆ. ಇದು ನಿಲ್ಲಬೇಕಾ ಬೇಡವಾ ಸರ್? ನೀವು ನಿಮ್ಮವ್ರಿಗೂ ಸೇರಿ, ಕಾಂಗ್ರೆಸ್ರಿಗೂ ಸೇರಿ, ಎಸ್ ಡಿ ಪಿ ಅವ್ರಿಗೂ ಸೇರಿ ಮನವಿ ಮಾಡಿ. ನಾನು ಬುದ್ಧಿ ಹೇಳಿ ಅಂತ ಹೇಳಲ್ಲ, ಯಾಕಂದ್ರೆ ನೀವು ಚಿಕ್ಕವರಿದ್ದೀರಾ. ಪ್ರಭಾಕರ್ ಭಟ್ರಿಗೆ ಹೇಳಿ ನಿಲ್ಲಿಸ್ಬಿಡಿ ಸರ್, 75-80 ವರ್ಷ ಆಯಿತು, ಬೇಡ, ಕರಾವಳಿ ತಣ್ಣಗಿರಲಿ, ಕರಾವಳಿಯ ವಿದ್ಯಾವಂತರು ಇಡೀ ಜಗತ್ತಿನಲ್ಲಿ ಹೆಸರು ಮಾಡುವಂಥರ ಆಗಲಿ ಅಂತೇಳಿ ತಾವು ಸಲಹೆ ನೀಡ್ಬೋದಾ ಸರ್? ಖಂಡಿತ. ಪ್ರಭಾಕರ್ ಭಟ್ರು ಚಿಕ್ಕಂದಿನಿಂದ ಹೋರಾಟ ಮಾಡ್ತಾ ಇದ್ದಾರೆ, ದೇಶಕ್ಕೋಸ್ಕರ ಚಿಕ್ಕಂದಿನಿಂದ ಹೋರಾಟ ಮಾಡ್ತಾ ಇದ್ದಾರೆ. ಒಂದು ಒಳ್ಳೆ ಕೆಲಸಕ್ಕೋಸ್ಕರ ಚಿಕ್ಕಂದಿನಿಂದ ಹೋರಾಟ ಮಾಡ್ತಿದ್ದಾರೆ. ಅದೇ ರೀತಿ ನಳಿನ್ ಕುಮಾರ್ ಕಟೀಲ್ ಅವರನ್ನು ಕೂಡ BJPಗೋಸ್ಕರ, ದೇಶಕ್ಕೋಸ್ಕರ ಮೊದಲಿನಿಂದಲೂ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದಾರೆ. ಪ್ರಶ್ನೆ ಇರ್ತಕ್ಕಂಥದ್ದು ಈಗ ಅದಲ್ಲ. ಭಯ ಎದುರ್ಕೋಬೇಡಿ. ಪ್ರಾಬ್ಲಮ್ ಇರ್ತಕ್ಕಂಥದ್ದು ಏನಂತ ಹೇಳಿದ್ರೆ, ಈಗ ನಮ್ಮ ಕಾಂಗ್ರೆಸ್ ಸ್ನೇಹಿತರು ಹೇಳ್ತಾ ಇದ್ರು ಅಮಾಯಕರು ಅಂತೇಳಿ. ನೋಡಿ, ಕಾಂಗ್ರೆಸ್ ಅವ್ರ ಬಾಯಲ್ಲಿ ಬರುತ್ತೆ, ಅವರು ಅಮಾಯಕರು, ಅಯ್ಯೋ ಪಾಪ. ಅವರ ಉಪಮುಖ್ಯಮಂತ್ರಿಗಳು ಹೇಳ್ತಾರೆ ಪಾಪ ನಮ್ಮ ಬ್ರದರ್ಸ್ಗಳು ಅಂತೇಳಿ. ಅದಾದಮೇಲೆ ಪರಮೇಶ್ವರ ಹೇಳ್ತಾರೆ ನಮ್ಮವರು ಅಂತೇಳಿ. ಮುಖ್ಯಮಂತ್ರಿಗಳು ಹೇಳ್ತಾರೆ ನಮ್ಮ ಜನ ಅಂತೇಳಿ. ಇವರ ಖರ್ಗೆ ಅವರು ಹೇಳ್ತಾರೆ ನಮ್ಮ ಪಾಕಿಸ್ತಾನ ಅಂತೇಳಿ. ಇವರ ಎಲ್ಲ ಮಾತುಗಳು ಬರೋದು ಒಂದೇ ಕೋಮಿನ ಬಗ್ಗೆ. ಆ ಒಂದೇ ಕೋಮಿನ ಎಲ್ಲ ಬಗ್ಗೆ ಅಲ್ಲ, ಆ ಒಂದೇ ಕೋಮಿನಲ್ಲಿ ಯಾರು ದ್ರೋಹಿಗಳಿರ್ತಾರಲ್ಲ ಅವ್ರ ಬಗ್ಗೆ. ಇವತ್ತಿನ ರಾಜ್ಯ ಸರ್ಕಾರ ಯಾವ ಮುಸಲ್ಮಾನ್ ಪುಂಡ್ರುಗಳು ಸ್ಟೇಷನಿಗೆ ಹೋಗಿ ಬೆಂಕಿ ಇಡ್ಲಿಕ್ಕೆ ಹೋಗಿರೋ ಹಳೆ ಹುಬ್ಳಿನಲ್ಲಿ ಅವರ ಕೇಸ್ಗಳನ್ನ ವಾಪಸ್ ತಗೊಳಕ್ ಹೋಗುತ್ತೀರಿ. ಅದು UAPA ಕೇಸ್. ಅದು
ಅದಾದ್ಮೇಲೆ ಅದಕ್ಕೆ ಮುಂಚೆ ಹುಬ್ಳಿ ಅದರಲ್ಲಿ ಕೆ ಜಿ ಹಳ್ಳಿಯಲ್ಲಿ ಸ್ಟೇಷನಿಗೆ ಬೆಂಕಿ ಇಟ್ಟೋರ್ ಕೇಸ್ಗಳನ್ನ ಇವ್ರದ್ದೇ ಸರ್ಕಾರ ವಾಪಸ್ ಬರುತ್ತೆ. ಇವರ MLA ಮನೆಗೆ ಬೆಂಕಿ ಇಟ್ಟವ್ರಿ, ಇವ್ರ ಮನೆ MLA ಮೇಲೆ ಬೆಂಕಿ ಇಟ್ಟವರು 2017ರಲ್ಲಿ PFI ಉಗ್ರರ ಕೇಸ್ಗಳನ್ನ ವಾಪಸ್ ತಗೊಳುತ್ತೆ. ಇಂತಹ ದರಿದ್ರ ಸರ್ಕಾರ ಇರೋದು, ಇದು ಒಂದು ಕೋಮಿನ ಕೆಲವು ಉಗ್ರರನ್ನ ಪೋಷಿಸ್ತಾ ಇರೋದ್ರಿಂದನೇ ಇವತ್ತು ಈ ಸ್ಥಿತಿಗೆ ಬಂದು ಕರ್ನಾಟಕ ನಿಂತಿರ್ತಕ್ಕಂಥದ್ದು. ಮೊದಲು ಈ ದರಿದ್ರ ಸರ್ಕಾರ ತೊಲಗಿದ್ರೆ ಎಲ್ಲವೂ ಸರಿ ಹೋಗುತ್ತೆ. ಎಸ್ ಮನೋಹರೇ, ಇದಕ್ಕೆ ಪರಿಹಾರ ಇಲ್ವಾ? ಸರ್, ಪರಿಹಾರ ಅಂದರೆ ರಾಜ್ಯ ಸರ್ಕಾರ ವೈಫಲ್ಯನೇ ಮೂಲ ಕಾರಣ. ಯಾಕಂದರೆ ಸುಹಾಸ್ ಶೆಟ್ಟಿ ಹತ್ಯೆ ಆದಾಗ ಆತನ ವಿರುದ್ಧ 1 ತಿಂಗಳಿಂದನೇ ಪೋಸ್ಟ್ ಹಾಕ್ತಾರೆ, ಇನ್ಸ್ಟಾಗ್ರಾಮ್ ಇದರಲ್ಲೆಲ್ಲ ವೈರಲ್ ಆಗುತ್ತೆ, ಈತನನ್ನು ಹತ್ಯೆ ಮಾಡ್ತೀವಿ ಅಂದ್ಬಿಟ್ಟು. ಆತ ಏನು ಮಾಡ್ತಾನೆ ಅಂದರೆ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾನೆ, ಈ ಥರ ನನ್ನ ಮೇಲೆ ಬೆದರಿಕೆ ಆಗ್ತಿದೆ ಅಂತ ಇದು ಹೋಗಿ ಸ್ಟೇಷನ್ಗೆ ಹೋದಾಗ ಪೊಲೀಸವರು ಗಮನನೇ ಕೊಡಲ್ಲ. ಯಾಕೆ ಕೊಡಲ್ಲ? ಗಮನ ಕೊಡಲ್ಲ. ಕೊಡಬೇಕಾಗಿದ್ರೆ ಪೊಲೀಸವರ ವೈಫಲ್ಯ, ಗೃಹ ಇಲಾಖೆ, ರಾಜ್ಯ ಸರ್ಕಾರ ಫುಲ್ಲು ಹದಗೆಟ್ಟಿದೆ. ಸರ್, ಇನ್ನೊಂದು ಏನು ಅಂದರೆ, ಯಾವ ರಾಜ್ಯ ಸರ್ಕಾರ ಒಂದು ಧರ್ಮದ ಪರವಾಗಿ ನಿಂತಿತ್ತೋ ಅದೇ ಧರ್ಮ ಇವತ್ತು ರಾಜ್ಯ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದೆ. ಯಾಕೆ ಅಂದರೆ ರಾಜ್ಯ ಸರ್ಕಾರ ನಡೆ ಗೊತ್ತಾಗಿದೆ ಅವ್ರಿಗೆ ಚೆನ್ನಾಗಿ. ರಾಜ್ಯ ಸರ್ಕಾರ ವೈಫಲ್ಯನೇ ಮೂಲ ಕಾರಣ.